ಬಹಳಷ್ಟು ಅಳೆದು ತೂಗಿ ನೋಡಿ ಇವರನ್ನ ನಾವು ತೆಗೆದುಕೊಂಡಿದ್ದೀವಿ. ಹೋಮ್ ಗಾರ್ಡ್ಸ್ದಲ್ಲಿ ಟ್ರೈನಿಂಗ್ ತಗೊಂಡಂಥವ್ರನ್ನ 4 ಜನರನ್ನ ನಾವು ಅಕ್ಕಪಡೆಗೆ ತಗೊಂಡಿದ್ದೀವಿ. ಜೊತೆಲಿ 2 ಮಹಿಳಾ ಪೊಲೀಸರು ಇರ್ತಾರೆ, ಒಬ್ರು ಕಾನ್ಸ್ಟೇಬಲ್ ಆಸ್ ಅ ಡ್ರೈವರ್ ಅಂತ ಇರ್ತಾರೆ. ಟೋಟಲ್ ಆಗಿ 7 ಸಿಬ್ಬಂದಿಗಳು ಒಂದು ದಾರಿಯಲ್ಲಿ ಇರ್ತಾರೆ. ಮೇಡಮ್, ಹಿಂದೆ ಚೆನ್ನಮ್ಮ ಪಡೆ ಇತ್ತು, ಅದಕ್ಕೆ ವ್ಯತ್ಯಾಸ ಇದೆ, ಅದು ಸೇಮ್? ನೋಡಿ, ಚೆನ್ನಮ್ಮ ಪಡೆ ಅಂತ ಒಂದ್ ಕಡೆ ಇತ್ತು, ಓಬವ್ವ ಪಡೆ ಅಂತ ಒಂದ್ ಕಡೆ ಇತ್ತು, ಬೇರೆ 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 ಹೆಸರಿತ್ತು. ಅವರ ಕೆಲಸ ಮಾಡುವಂತ ನೇಚರ್ ಕೂಡ ಬೇರೆ ಬೇರೆ ಆಗಿತ್ತು. ಈಗ ನಿರ್ದಿಷ್ಟವಾಗಿ ಇವ್ರಿಗೆ ಏನು ಕೆಲಸ ಅನ್ನೋದನ್ನ ನಾವು ಒಂದು ಇದರಲ್ಲಿ ತೆಗೆದುಕೊಂಡು ಬಂದಿದ್ದೇವೆ. ಸಾರ್ವಜನಿಕ ಸ್ಥಳಗಳಲ್ಲಿ ಪೊಲೀಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್ ಇರಬಹುದು, ಬಸ್ ಸ್ಟಾಪ್ ಇರಬಹುದು, ಕಾಲೇಜ್ ಇರಬಹುದು, ಮಹಿಳಾ ಕಾಲೇಜ್ ಇರ್ಬೋದು, ಮಹಿಳಾ ಹಾಸ್ಟೆಲ್ಗಳಿರ್ಬೋದು, ಎಲ್ಲ ಸ್ಕೂಲ್, ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ಗಳಿರಬಹುದು, ಮಾಲ್ಗಳಿರಬಹುದು, ಸಿನಿಮಾ ಥಿಯೇಟರ್ ಹತ್ರ ಇರಬಹುದು. ಸೊ ಪ್ರತಿಯೊಂದು ಕಡೆನೂ ಕೂಡ ಅಕ್ಕಪಡೆ ಓಡಾಡುತ್ತೆ. ಜೊತೆಯಲ್ಲಿ ಹೆಲ್ಪ್ ಲೈನ್ ಕೊಟ್ಟಿದ್ದೀವಿ. 181 ಪೊಲೀಸ್ ಇಲಾಖೆಯಿಂದ ಹೆಲ್ಪ್ ಲೈನು, 1098 ನಮ್ಮ ಇಲಾಖೆಯಿಂದ ಹೆಲ್ಪ್ ಲೈನ್ ಕೊಟ್ಟಿದ್ದೀವಿ. ಯಾರೇ ಫೋನ್ ಮಾಡಿದ್ರು 5 ನಿಮಿಷದ ಒಳಗಡೆ ನಾವು ರೆಸ್ಕ್ಯೂ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಭಾಳಷ್ಟು ಮಾಡರ್ನೈಸ್ಡ್ ಆಗಿ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು ಬರೀ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಷ್ಟೇ ಅಲ್ಲ, ಗೃಹ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ 2 ಜೊತೆ ಕೂಡಿ ಮಾಡ್ತಾ ಇದ್ದೀವಿ. ಈ ಎಲ್ಲ ಸಿಬ್ಬಂದಿಗಳಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಪೇಮೆಂಟ್ನ ಮಾಡುತ್ತೆ ಎವ್ರಿ ಮಂತ್. ಜೊತೆಯಲ್ಲಿ ಏನು 2 ಸಿಬ್ಬಂದಿಗಳನ್ನ ಮತ್ತು ಒಬ್ಬ ಡ್ರೈವರ್, ಪೊಲೀಸ್ ಕಮ್ ಡ್ರೈವರ್ನ ಏನು ಕೊಟ್ಟಿರ್ತಾರೆ, ಅದಕ್ಕೆ ಗೃಹ ಇಲಾಖೆ ಪೇಮೆಂಟ್ ಮಾಡುತ್ತೆ.